ಎಂಎಲ್ಎ ಖನೀಜ್ ಫಾತಿಮಾ ಅವರ ಮತಕ್ಷೇತ್ರದಲ್ಲಿ 2 ವರ್ಷವಾದರೂ ಮುಗಿಯದ ಸರ್ವಿಸ್ ರಸ್ತೆ. ಎಲ್ಲಿ ಹೋದರೂ ಕಾಂಟ್ರಾಕ್ಟರ್. ಇಲ್ಲಿ ಓಡಾಡಬೇಕಾದರೆ ಹುಷಾರಾಗಿ ಓಡಾಡಬೇಕು. ರಸ್ತೆ ತುಂಬ ಡ್ರೈನೇಜ್ ನೀರು. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ, ಇದು ಎಂಎಲ್ಎ ಖನೀಜ್ ಫಾತಿಮಾ ಅವರ ಮತಕ್ಷೇತ್ರವಾಗಿದ್ದು ಇಲ್ಲಿ 2 ವರ್ಷಗಳಾದರೂ ಸರ್ವಿಸ್ ರಸ್ತೆಯ ಕಾಮಗಾರಿ ಮುಗಿದಿಲ್ಲ. ಇಲ್ಲಿ ಡ್ರೈನೇಜ್ ನೀರು ಹರಿದಾಡುತ್ತಿವೆ. ಇದರ ಬಗ್ಗೆ ಕಲ್ಯಾಣ ಕರ್ನಾಟಕ ಸೇನೆಯ ಸಂಸ್ಥಾಪಕರಾದ ದತ್ತು ಹಯ್ಯಳ್ಕರ್ ಮತ್ತು ಜಿಲ್ಲಾಧ್ಯಕ್ಷರಾದ ಬಜರಂಗ್ ಸಿಂಗ್ ಮತ್ತು ಸದಸ್ಯರಾದ ಸಾಜಿದ್ ಪಟೇಲ್ ಹಾಗೂ ರೋಹಿತ್ ಪಟೇಲ್ ಇವರೆಲ್ಲರೂ ಸೇರಿ ಮನವಿ ಪತ್ರ ನೀಡುವುದರ ಮೂಲಕ ಇದರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಹಾಗೂ 15 ದಿನಗಳಲ್ಲಿ ಈ ಕಾಮಗಾರಿ ಪೂರ್ಣಗೊಳ್ಳದಿದ್ದರೆ ಉಗ್ರವಾದ ಹೋರಾಟ ಕೈಗೊಳ್ಳಲಾಗುವುದೆಂದು ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ತಿಳಿಸೋದೇನೆಂದರೆ KCT ಇಂಜಿನಿಯರಿಂಗ್ ಕಾಲೇಜ್ ಎದುರುಗಡೆ ಜಬ್ಬರ್ ಫಂಕ್ಷನ್ ಹಾಲ್ ಹತ್ರ ಏನು ಮಾಲಗತ್ತಿ ರಸ್ತೆ ಅಲ್ಲಿನ ವ್ಯವಸ್ಥೆ ಏನಂದರೆ ರೋಡನ್ನು ಅರ್ಧವನ್ನು ನಿಂದಿರಿಸಿದ್ದಾರೆ. ಆ ರೋಡನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಬೇಕು ಅಂತ ನಮ್ಮ ವಿನಂತಿ ಇದೆ. ಯಾಕಂತಂದರೆ ಅಲ್ಲಿನ ವ್ಯವಸ್ಥೆ ನೋಡಿದರೆ, ಆ ರೋಡಿನ ವ್ಯವಸ್ಥೆ ನೋಡಿದ್ರೆ ಅಂತಂದರೆ ಹೋಗ್ಲಿಕ್ಕೆ ಬರ್ಲಿಕ್ಕೂ ಮಂದಿಗಳಿಗೆ ಎತ್ತರಾಜಾಗ್ತಾ ಇದೆ. ಮತ್ತಂದರೆ ಮಳೆಗಾಲದಲ್ಲಿ ನೀರನ್ನು ಎಲ್ಲ ಮಜಿತಾಲಿ ಅಥವಾ ಗುಡಿಗಳಲ್ಲಿ ಎಲ್ಲ ಮನೆಗಳಲ್ಲಿ ಎಲ್ಲ ಒಳಗೆ ಹೋಗ್ತಾ ಇದೆ ನೀರನ್ನು. ಆದರೂ ಕೂಡ ಯಾರೂ ಅಲ್ಲಿ ಮತ್ತು MP MLAಗಳು ಇರಲಿ ಯಾರೇ ಇರಲಿ ಯಾರೂ ಬಗೆಹರಿಸ್ತಾ ಇಲ್ಲ. ಅದು ಈ ಸಮಸ್ಯೆ ಅಂತಂದರೆ ಮತ್ತಂದರೆ ಏಜ್ ಆಗಿದ್ದು ಎಲ್ಲರೂ ಯಾರೇ ಇದ್ರೆ ಭೀ ಹೊಲಕ್ಕೆ ಬರ್ಲಿಕ್ಕೆ ಸಮಸ್ಯೆ ಆದರೆ ಬಟ್ ಯಾರೂ ಬರ್ತಾ ಇಲ್ಲ. MP MLAಗಳು ಬರ್ತಾ ಇಲ್ಲ, ಮತ್ತು DC ಮೇಡಮ್ ಅವರು ಯಾರೇ ಇದ್ರೆ ಭೀ ಬರ್ತಾ ಇಲ್ಲ. ಜನರ ಸಮಸ್ಯೆ ಒಟ್ಟು ಯಾರೂ ಕೇಳ್ತಾ ಇಲ್ಲ. ಬಟ್ ನಾವು ಅದರ ಮುಖಾಂತರವಾಗಿ ಈ ರೋಡನ್ನು ಕಂಪ್ಲೀಟ್ ಆಗಿಲ್ಲ ಅಂತಂದ್ರೆ ಹೋರಾಟವನ್ನು ಮಾಡ್ತೇವೆ. ಅದು ರೋಡ್ ಕಂಪ್ಲೀಟ್ ಮಾಡಲೇಬೇಕು. ಇದು 1 ವರ್ಷ ಆಯಿತು ಕಾಮಗಾರಿ ನಿಂದಿರಿಸಿ, 1 ವರ್ಷ ಆಯಿತು. 2024 ಹಿಡ್ಕೊಂಡು 2025ರವರೆಗೂ ಈ ಕಾಮಗಾರಿಯನ್ನು ನಿಂದಿರಿಸಿದ್ದಾರೆ. ಆದರೂ ಎಲ್ಲರೂ ಬರ್ತಾರೆ, ಬಟ್ ನೋಡಿ ಮಾಡಿನೇ ಹೋಗ್ತಾರೆ. ಬಟ್ ಅಲ್ಲಿ ಮೆಟ್ರಲ್ಲ ಎಲ್ಲ ಕೊಡ್ಲಿಕ್ಕೆ ರೆಡಿ ಇದ್ದಾರೆ, ಬಟ್ ವರ್ಕ್ ಮಾಡೋರು ಯಾರೂ ಇಲ್ಲ, ಕೆಲಸ ಮಾಡೋರು ಯಾರೂ ಇಲ್ಲ. ಎಲ್ಲ ಸಿಗ್ತಾ ಇದೆ, ಮೆಟ್ರಲ್ಲು ಬರ್ತಾ ಇದೆ, ಯಾರು ಕೆಲಸ ಮಾಡಕ್ಕೆ ಬಂದವರು ಕೂಡ ಅಲ್ಲಿ ಮಾಡಿಕೊಡೋಲ್ಲ ಅಂತ ಕೇಸಿ ಏನದ ಅಲ್ಲೆಲ್ಲ ಕೆಲಸ ನಿಂದಿರಿಸಿದ್ದಾರೆ. ಅದಕ್ಕೆ ಮುಖಾಂತರ ಏನದ ಇಲ್ಲಿ ಎಲ್ಲ ಲೊಕೇಶನ್ ಮುಖಾಂತರ ನಾವೆಲ್ಲ ಮ್ಯಾಪಿಂಗ್ ತೊಗೊಂಬಂದಿದ್ದೇವೆ. ಬೇಕಾದ್ರೆ ಮ್ಯಾಪಿಂಗ್ ಭೀ ನೋಡ್ಕೋಬೋದು ನೀವು, ಎಲ್ಲಿ ತನಕ ನೀರು ಹೋಗ್ತಾ ಇದೆ ಎಲ್ಲಿ ತನಕ ಇಲ್ಲಂತೆ. ಇದರಲ್ಲಿ ನಿಮಗೆ ಗೊತ್ತಾಗ್ತದೆ ಸರ್ ಏನಿದೆ ಅನ್ನೋದು. ಇದು ಏನದ ಅನ್ನೋದು ನಿಮಗೆ ಗೊತ್ತಾಗ್ತಿದೆ. ಇಲ್ಲಿ ಮತ್ತು ಮೇಲೇನಿದೆ ಅಂತಂದರೆ ಚರಂಡಿ ಇದೆ ಸರ್, ಓಪನ್ ಇದೆ. ಇವಾಗ ಇಲ್ಲಿ ಡ್ರೈನೇಜ್ನಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಕೂಸು ಬಿತ್ತು ಮಾಡ್ದು ಅಂತಂದರೆ ಅದು ಜವಾಬ್ದಾರಿ ಯಾರ್ದು? ಇದು ಡ್ರೈನೇಜ್ ಎಲ್ಲಂತಂದರೆ ಪ್ಯಾಕ್ ಮಾಡಿಸ್ಬೇಕು ಒಂದು, ಇಲ್ಲಂತಂದರೆ ಇದು ಪೂರ ಹೊಲಸು ಎದ್ದು ಹೋಗಿದೆ ಸರ್. ಇದು ಕ್ಲೀನ್ ಮಾಡಿಸಿ, ಇದು ಕ್ಲೀನ್ ಮಾಡಿಸಿರಂತಂದರೆ ಸ್ವಚ್ಛತೆ ಇತ್ತಂದರೆ ಹೋಲಕ್ಕೆ ಬರಲಿಕ್ಕೆ ನಮಗೂ ಭೀ ಅನುಕೂಲ ಆಗುತ್ತೆ. ಅದಕ್ಕೆ ನಾವೇನಾದ ಸೋಷಿಯಲ್ ಮೀಡಿಯಾ ಮುಖಾಂತರವನ್ನು ವಿನಂತಿ ಕೇಳುತ್ತಿದ್ದೇವೆ ಸರ್. ಇವತ್ತು ಉತ್ತರ ಮತಕ್ಷೇತ್ರ ಶಾಸಕಿ ಖನೀಜ್ ಫಾತಿಮಾ ಮೇಡಮ್ ಮನೆಗೆ ಇವತ್ತು ನಾವು ಒಂದು ಮನವಿ ಪತ್ರ ಕೊಡೋಕೆ ಬಂದಿದ್ದೀವಿ. ಮನವಿ ಪತ್ರ ಕೊಟ್ಟಿದ್ದೀವಿ ಫಿರೋಜ್ ಇಸ್ಲಾಂ ಅವರಿಗೆ. ಅವರು KCTC ಒಂದು ಕಾಲೇಜ್ ಆಗ್ರಾ ರೋಡಿಗೆ ಜಬ್ಬರ್ ಫಂಕ್ಷನ್ ಹಾಲಲ್ಲಿ ಒಂದು ಮಾಲ್ಗತಿ ಹೋಗೋ ರಸ್ತೆ ಇದೆ. ಅಲ್ಲಿ ಸುಮಾರು 1.5 ವರ್ಷದಿಂದ ಕಾಮಗಾರಿ ನೆಲಕ್ಕೆ ಬಿದ್ದಿದೆ. ಹಾಗಾಗಿ ಓಡಾಟ ಜನರಿಗೆ, ಹಿರಿಯವರಿಗೆ, ಕಿರಿಯವರಿಗೆ, ಮಕ್ಕಳಿಗೆ ಓಡಾಟಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಮಳೆ ಬಂದರೆ ನೀರು ನಿಂತು ಮನೆ ಒಳಗಡೆ ಹೋಗ್ತಾಯಿದೆ. ಹಂಗಾಗಿ ಇವತ್ತು ನಾವು ಶಾಸಕರಿಗೆ ಕೂಡ ಹೇಳಿದ್ದೀವಿ ಮತ್ತು ಒಂದು ಸುದ್ದಿಗೋಷ್ಠಿ ಕೂಡ ಮಾಡಿ ಬಂದಿದ್ದೀವಿ. ಈಗ ಶಾಸಕರ ಗಮನಕ್ಕೆ ತೊಗೊಂಬಂದಿದ್ದೀವಿ. ಶಾಸಕರು ಹೇಳ್ತಿದ್ದಾರೆ ನನ್ನ ಗಮನಕ್ಕಿಲ್ಲ, 2 ದಿನದಲ್ಲಿ ನಾನು ಅದು ಸಮಸ್ಯೆ ಬಗೆಹರಿಸ್ತೀನಿ, ಆ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಶಾಸಕರಿಗೆ ನಾವು 2 ಅಲ್ಲ 4 ದಿನ ಹೋಗಲಿ, 4 ದಿನದಲ್ಲಿ ಬಂದು ಅದು ಕೆಲಸ ಸಮಸ್ಯೆ ಬಗೆಹರಿಸ್ಕೊಡ್ಬೇಕು. ಒಂದು ವೇಳೆ ಕೊಡಿಸಲಿಲ್ಲ, ಇವರು ಕೊಡಿಸಲಿಲ್ಲ, ಕಮಿಷನರ್ ಕೊಡಿಸಲಿಲ್ಲಪ್ಪ ಅಂದರೆ 15 ದಿನದ ಒಳಗಡೆ ಆ ರೋಡ್ ಒಂದು ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೀವಿ ಅಂತ ಇವತ್ತು ಸುದ್ದಿಗೋಷ್ಠಿ ಕೂಡ ಹೇಳೀವಿ. ಇವತ್ತು ಫಿರೋಜ್ ಇಸ್ಲಾಂ ಅವರಿಗೆ ಕೂಡ ಇವತ್ತು ನಾವು ಈ ಸಂದರ್ಭದಲ್ಲಿ ಹೇಳೀವಿ.